ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಏನು ವಿಶೇಷ ಅಂದರೆ ನಾಳೆ ನನ್ನ ಮಗನ ಬರ್ತಡೆ. ಹಾಗಾಗಿ ಇವತ್ತೇನಾದರೂ ಅವನಿಗೆ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಹೇಗಾಗುತ್ತೆ, ಏನಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಬರ್ತಡೇ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂಥೇಳಿ. ನಾಳೆ ಅವ್ನ ಬರ್ತಡೇ ಇರೋದು, ಇವತ್ತಲ್ಲ. ನೋಡೋಣ ದಿನ ಹೇಗಿರುತ್ತೆ ಅಂಥೇಳಿ. ಆ್ಯಂಡ್ 2 ಇಯರ್ಸ್ ಆಯಿತು, ಒಂದು 2 ಇಯರ್ಸ್ ಬರ್ತಡೇ ನಾಳೆಗೆ. ಖುಷಿ ಇದೆ. ನಮ್ಮ ಮನೆಗೂ ಅಷ್ಟೇ ಒಂದು ಕಾರ್ ಬಂದಿದೆ. ಫಸ್ಟ್ ಶೋರೂಮ್ ಗಾಡಿ ಅಲ್ಲ ಅಂದ್ರೂ ಕಾರ್ ಬಂದಿದೆ. ಆ ಕಾರ್ ಬಂದಿರೋದಕ್ಕೂ ಖುಷಿ ಇದೆ. ನೋಡೋಣ ಏನಾದರೂ ಮಾಡೋಕ್ಕೆ ಆಗುತ್ತಾ ಅಥವಾ ಹಾಗೆ ಆಗಲ್ವಾ, ಏನು ಎತ್ತ ಏನೂ ಗೊತ್ತಿಲ್ಲ ನನಗೆ. ಆ್ಯಂಡ್ ರ್ಯಾಂಡಮಾಗಿ ಇವತ್ತೊಂದು ವಿಡಿಯೋ ಮಾಡ್ತೀನಿ. ಏನೇನು ಮಾಡ್ತೀನಿ ನೋಡೋಣ ಬನ್ನಿ. ಮೊದಲಿಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಹಾಗೆ ಮಗನೋಗಿ ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ಹೋಗಿದ್ದೆ. ರಿಟರ್ನ್ ಬರೋಷ್ಟೊತ್ತಿಗೆ ನಮ್ಮಣ್ಣ ಸರ್ಪ್ರೈಸಾಗಿ ಕೇಕ್ ತೊಗೊಂಡು ಬಂದುಬಿಟ್ಟಿದ್ದ. ಅಂದರೆ ಭಾನುವಾರ ನನ್ನ ಮಗನ ಬರ್ತಡೇ ಇದ್ದಿದ್ದು. ಭಾನುವಾರ ಅವನಿಗೇನೋ ಕೆಲಸ ಇತ್ತಂತೆ, ಬರೋಕ್ಕಾಗಲ್ಲ ಅಂಥೇಳಿ ಶನಿವಾರನೇ ಕೇಕ್ ತೊಗೊಂಡು ಬಂದುಬಿಟ್ಟಿದ್ದ. ಸರ್ಪ್ರೈಸಾಗಿ, ನನಗಂತೂ ಗೊತ್ತಿರಲಿಲ್ಲ. ತುಂಬಾ ಖುಷಿಯಾಯಿತು. ಹಾಗೆ ಈಗ ನನ್ನ ಮಗಳನ್ನ ಹೋಗಿ ಅಂಗನವಾಡಿಯಿಂದ ಕರ್ಕೊಂಡು ಬಂದೆ. ಬರೋ ದಾರಿಯಲ್ಲಿ ನೋಡಿ ಕೇಕ್ ಒಂದು ಸ್ವಲ್ಪ ಆಚೆ ಈಚೆ ಆಗೋಗ್ಬಿಟ್ಟಿದೆ. 2 ಇಯರ್ಸ್ ಬರ್ತಡೇ. ನನ್ನ ಮಗ ಹುಟ್ಟಿ 2 ವರ್ಷ ಆಯಿತು. ಈ 2 ವರ್ಷದ ಹಿಂದೆ ಸಿಕ್ಕಾಬಟ್ಟೆ ಕಷ್ಟಪಟ್ಬಿಟ್ಟಿದ್ದೀನಿ. ಯಾರೂ ಜೊತೆಗಿರಲಿಲ್ಲ, ಹೇಳ್ಕೊಳಕ್ಕೆ ಆಗಲ್ಲ. ನನ್ನ ಮಗ ಹುಟ್ಟಿದ ಮೇಲೆ ನನಗೆ ನಿಜವಾಗ್ಲೂ ಅರಿವಾಗಿದ್ದೇನೆಂದರೆ, ರಿಯಲೈಸ್ ಆಗಿದ್ದೇನೆಂದರೆ, ಯಾರು ನಮ್ಮವ್ರ ಥರ ನಾಟಕ ಆಡ್ತಿದ್ದಾರೆ, ಯಾರು ನಮ್ಮವರು ಅಲ್ಲ ಅಂತ. ತುಂಬ ಚುಚ್ಚು ಮಾತುಗಳನ್ನ ಕೇಳಿದ್ದೀನಿ, ತುಂಬ ನೋವು ಅನುಭವಿಸಿದ್ದೀನಿ. ಆ್ಯಂಡ್ ಗೊತ್ತಿಲ್ಲ ಈಗ ಅದು ಎಲ್ಲ ಹೇಳ್ಕೊಬೋದಾ ಇಲ್ಲ ಅಂತಲೂ ನಂಗೆ ಗೊತ್ತಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಸರ್ಪ್ರೈಸ್ ಕೊಟ್ಟಿದ್ದು ನಮ್ಮಣ್ಣ ನನಗೆ ತುಂಬಾ ಖುಷಿಯಾಯಿತು. ಯಾಕಂದರೆ ನಾವು ನಿಜವಾಗ್ಲೂ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಈವನ್ ನಾವು ಒಂದು ಕೇಕ್ ಸಮೇತ ತೊಗೊಬಂದು ಕುಯ್ಬೇಕು ಅನ್ನೋ ಪ್ಲ್ಯಾನ್ ಕೂಡ ನಮಗಿರಲಿಲ್ಲ. ನನ್ನ ಮಗನಿಗೆ ತುಂಬಾ ಖುಷಿಯಾಯಿತು. ಬೇಗ ನನ್ನ ಮಗನಿಗೆ ಬಟ್ಟೆ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕ್ಸಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ಬೇಗ ಬಟ್ಟೆ ಚೇಂಜ್ ಮಾಡಿಸಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ನಾನು ಈ ಮಗುನ ತುಂಬ ಸರಿ ಅಬೋಷನ್ ಮಾಡಿಸ್ಬೇಕು, ಮಗು ಬೇಡ ನನಗೆ ಅಂತ ಹೇಳಿ ಹೋಗಿದ್ದು. ಆದರೆ ಇವಾಗ ಅವನು ಈ ರೀತಿ ಕುತ್ಕೊಂಡಾಗ ಒಂದು ಕಡೆ ನಂಗೆ ಪ್ರೌಡ್ ಫೀಲ್ ಆಗುತ್ತೆ. ಎಷ್ಟೇ ಸರಿ ನಾನು ಅಬೋಷನ್ ಮಾಡ್ಸೋಕ್ಕೆ ಅಂತ ಹೋದರೂ ಮಾಡಿಸ್ದಲೇ ರಿಟರ್ನ್ ಬಂದಿದ್ದೀನಿ ಅಂದರೆ ನಾನು ತಗೊಂಡಂಥ ನಿರ್ಧಾರ. ಯಾಕಂದರೆ ಮನೆಯಿಂದ ಯಾರೋ ಒತ್ತಾಯ ಮಾಡಿದರು ಅಥವಾ ಮತ್ತೊಂದು ಅಂತಲ್ಲ. ನಾನು ಬೇಗ ಪ್ರೆಗ್ನೆಂಟ್ ಆಗಿಬಿಟ್ಟೆ. ನನ್ನ ಮಗಳು ನೆಕ್ಸ್ಟು ನನ್ನ ಮಗಂದು. ಅದು ನನಗೆ ಜೀವಕ್ಕೆ ತೊಂದರೆ ಅಂತ ಹೇಳಿದರು. ಅಂದರೆ ಗರ್ಭಕೋಶ ಪ್ರಾಬ್ಲಮ್ ಆಗುತ್ತೆ ಅಥವಾ ಮತ್ತೊಂದು ಅಂತೇನೋ ಹೇಳಿದರು. ಬ್ಲಡ್ ಎಲ್ಲ ತುಂಬ ಕಮ್ಮಿ ಇದೆ, ಅಬೋಷನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ. ಹಾಗಾಗಿ ಅಬೋಷನ್ ಮಾಡಿಸ್ಕೊಳ್ಳೋಕ್ಕೆ ಹೋದರೂ ಒಂದು ತಾಯ್ತನ ಅನ್ಸೋದು ಯಾವಾಗ ಅಂದರೆ ಒಂದು ಮಗುಗೆ ಜನ್ಮ ಕೊಟ್ಟಾಗ. ಆ್ಯಂಡ್ ನಂದು 2ನೇ ಮಗು ಆಗಬೇಕಾದ್ರೆ ನನಗೆ ಸತ್ತು ಬದುಕಿದ್ದೀನಿ ಅಂತಲೇ ಹೇಳ್ಬೋದು. ಹಂಗಾಗಿ ಬೇಡ, ನನಗೇನಾದರೂ ಪರವಾಗಿಲ್ಲ, ನನ್ನ ಮಗ ಇರಲಿ ಅಂತ ಹೇಳಿ ಬಂದಂಥ ಮಗು. ನೆಕ್ಸ್ಟು ಬೇಗ 2 ಆಗಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅಬೋಷನ್ ಮಾಡಿಸೋಣ ಅಂದ್ಕೊಂಡ್ವಿ. ಆದರೆ ಅಬೋಷನ್ ಮಾಡಿಸ್ಲಿಲ್ಲ. ಇವಾಗ ಅವನು ಈ ರೀತಿ ಕುತ್ಕೊಂಡಿರೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಅವತ್ತು ನಾನು ತಗೊಂಡಿರೋ ನಿರ್ಧಾರದಿಂದ ನಾನು ಚೆನ್ನಾಗಿದ್ದೀನಿ, ನನ್ನ ಮಗನೂ ಚೆನ್ನಾಗಿದ್ದಾನೆ. ಹೀಗೆ 100 ವರ್ಷ ಚೆನ್ನಾಗಿರಲಿ. ನನ್ನ ಆಯುಸ್ಸು ಕೂಡ ನನ್ನ ಮಗನಿಗೆ ದೇವ್ರು ಕೊಡಲಿ. ನನ್ನ ಮಗಳು ಇಬ್ಬರೂ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಅವರಿಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಇಬ್ಬರು ತುಂಬಾ ಇಷ್ಟಪಟ್ಟು ಕೇಕ್ ತಿಂತಾರೆ. ಆ್ಯಂಡ್ ಚಾಕ್ಲೇಟು ಕೇಕ್ ಎರಡೂ ತುಂಬಾ ಇಷ್ಟ ಅವರಿಗೆ. ಎಲ್ಲ ಮಕ್ಕಳಿಗೂ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ. ಖುಷಿ ಇದೆ. ಆದಷ್ಟು ನಾನು ಹೇಳೋದು, ನಾನು ಆಸ್ತಿ ಮಾಡಿರ್ತೀನಿ, ನನ್ನ ಮಕ್ಕಳಿಗೆ ಅಂತಸ್ತು ಮಾಡಿರ್ತೀನಿ, ಆ ರೀತಿ ಬೆಳೆಸ್ತೀನಿ, ಏನು ಕೊರತೆ ಬರದೇ ಇರೋ ರೀತಿ ಬೆಳೆಸ್ತೀನಿ ಅಂತೆಲ್ಲ. ನಾವು ಮಿಡಲ್ ಕ್ಲಾಸು, ನಮಗೆಲ್ಲ ಅದೆಲ್ಲ ಸಾಧ್ಯ ಇಲ್ಲ.
ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಚೆನ್ನಾಗಿ ಎಜುಕೇಷನ್ ಕೊಡಿಸ್ತೀನಿ. ಆ ಎಜುಕೇಷನಿಂದ ಅವ್ರ ಜೀವನ ಅವ್ರು ಸೆಟಲ್ ಮಾಡ್ಕೋಬೇಕು. ಅದಂತೂ ನನ್ನ ಮೈಂಡಲ್ಲಿರೋದು ಅದೇ. ಅವ್ರು ಏನು ಕಲಿತೀನಿ ಅಂತಾರೆ ಅಥವಾ ಏನು ಓದ್ತೀನಿ ಅಂತಾರೆ. ಓದೋದು ಅಂದರೆ ಎಜುಕೇಷನ್ ಅಂದರೆ ಬರೀ ಓದೋದೇ ಅಲ್ಲ, ಬೇರೆ ಈಗ ಡ್ಯಾನ್ಸಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಈ ರೀತಿ ಆ್ಯಕ್ಟಿವಿಟೀಸ್ಗಳನ್ನೂ ಕೂಡ ನಾನು ಅವರಿಗೆ ಯಾವುದೇ ರೀತಿ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ನಾನು ಅವ್ರಿಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಓದಬೇಕಾದ್ರೆ 90s ಕಿಡ್ಸ್ಗಳಿಗೆಲ್ಲ ಗೊತ್ತಿರುತ್ತೆ. ಸೊ ಅಷ್ಟೊಂದು ಇರಲಿಲ್ಲ ನಮಗೆ ಎಲ್ಲನೂ ಕಲಿಸೋದು ಅಥವಾ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ಈಗ ಎಲ್ಲನೂ ಇದೆ. ಹಾಗಾಗಿ ಆದಷ್ಟು ಅವರಿಗೆ ಎಜುಕೇಷನ್ಸ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಫೈನಲ್ಲಾಗಿ ಹಸ್ಬೆಂಡ್ ಮನೇಲಿ ಮಗನಿಗೆ ಕೇಕ್ ಕಟ್ ಮಾಡಿಸಿ, ನನಗೂ ಯಾಕೋ ಮನ್ಸು ಕೀಳ್ತಾ ಇರಲಿಲ್ಲ. ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಬೈಕಲ್ಲಿ ಹೊರಟಿದ್ದೀವಿ. ಇದು ಫಸ್ಟ್ ಟೈಮ್ ಬೈಕಲ್ಲಿ ಹೋಗ್ತಾ ಇರೋದು, ಇಬ್ಬರು ಮಕ್ಕಳನ್ನ ಕರ್ಕೊಂಡು. ಖುಷಿ ಆಯಿತು. ಸೊ ಹೋಗ್ತಾನೆ ಈಗ ಉಪವಾಸ ಟೈಮ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಏನು ಉಪವಾಸ ಬಿಡೋ ಟೈಮ್ ಒಂದು 5 ಗಂಟೆ ಆಗಿತ್ತೇನೋ, 6 ಗಂಟೆನೋ ಅಲ್ಲ, ಆ ಟೈಮಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ತಿಂಡಿಗಳು ಸಿಗುತ್ತೆ. ಚಿಕನು, ಮಟನು, ಆಮೇಲೆ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತಗೊಂಡು ಹೋಗೋಣ ಅಂತೇಳಿ ಬಂದ್ವಿ. ಅದು ರೇಟ್ ಕೂಡ ಎಲ್ಲ ಅಲ್ಲೇ ಹಾಕಿದ್ದಾರೆ. ಚೆನ್ನಾಗಿದೆ. ಯಾರಾದರೂ ಚಿಕ್ಕಮಂಗ್ಳೂರವ್ರು ಇರೋರಾದರೆ ಉಪ್ಪಳ್ಳಿ ರೋಡು, ಮಲ್ಲಂದೂರು ರೋಡು ಉಪ್ಪಳ್ಳಿಯಲ್ಲಿ ಸೂಪರ್ ಮಾರ್ಕೆಟ್ ಮುಂದುಗಡೆ ಇದೆ. ಇದು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಒಂದು 700 ಆಗೋಷ್ಟು ಏನೋ ನಾವು ತೊಗೊಂಡ್ವಿ. ವರ್ತ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಶಜ್ವಾನ್ ಲಾಲಿಪಾಪ್ ಇದೆಯಲ್ಲ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ವಲ್ಪ ಸ್ಪೈಸಿ ಎಲ್ಲ ತಿನ್ನೋರಾದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಪೈನಾಪಲ್ ಚಿಕನ್ ಏನೋ ಆ ಥರದ್ದೊಂದಿತ್ತು, ಅದು ಕೂಡ ಚೆನ್ನಾಗಿತ್ತು. ಆದರೆ ಪೈನಾಪಲ್ ಜಾಸ್ತಿ ಫ್ಲೇವರ್ ಹಾಕಿದ್ದಾರೆ ಅನ್ನಿಸ್ತು. ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ಸಮೋಸ ಅಂತೂ ತುಂಬ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಸಮೋಸ, 10 ರುಪೀಸ್ ಅಷ್ಟೇ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಅದು ಚಿಕನ್ ಅಂತ ಹೇಳಿದರು, ಆದರೆ ಅದರಲ್ಲಿ ಚಿಕನ್ ಅನಿಸಿಲ್ಲ ನನಗೆ ಅನ್ನಿಸ್ತು ಈ ಎಗ್ ಬುರ್ಜಿ ಮಾಡಿಬಿಟ್ಟು ಅದು ಸ್ಟಿಪ್ ಮಾಡಿ ಒಳಗಡೆ ಅದನ್ನು ಹಾಕಿದ್ದಾರೆ ಅಂತ ನನಗೆ ಹಂಗೆ ಅನ್ನಿಸ್ತು. ತಿನ್ನಬೇಕಾದ್ರೆ ನನಗೆ ಎಲ್ಲೂ ಚಿಕನ್ ಸಿಗಲಿಲ್ಲ, ಎಗ್ ಬುರ್ಜಿ ಅಂತಲೇ ಅನ್ನಿಸ್ತು. ಆದರೆ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಅದು ಸುಳ್ಳು ಹೇಳ್ಬಾರ್ದು. ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು, ಸಮೋಸ ಆ್ಯಂಡ್ ಚಿಕನ್ ಲಾಲಿಪಾಪು. ಇನ್ನು ಮಿಕ್ಕಿದ್ದೆಲ್ಲ ಓಕೆ ಅಷ್ಟೇನು ಇಷ್ಟ ಅಂತ ಆಗಲಿಲ್ಲ. ಕೆಲವೊಂದು ಸ್ವೀಟ್ಸ್ ಎಲ್ಲ ಇತ್ತು, ಸ್ವೀಟು ತೊಗೊಂಡೆ. ಅದೆಲ್ಲ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆದರೆ ಇದಂತೂ ಚಿಕನ್ ಲಾಲಿಪಾಪು ಮತ್ತು ಇನ್ನೊಂದು ಯಾವುದೋ ಹೇಳಿದ್ನಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಸಮೋಸ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟಪಟ್ಟು ತಿಂದ್ವಿ. ಉಪವಾಸ ಟೈಮಲ್ಲಿ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಕಡೆಯೂ ಸಮೋಸ ಮಾಡ್ತಾಯಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮುಸ್ಲಿಮ್ಸ್ ಅವರು ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕಡೆಯೂ ನಾನು ಆಲ್ಮೋಸ್ಟ್ ತಿಂದಿದ್ದೀನಿ ಸಮೋಸ. ಕೆಲವೊಂದು ಕಡೆ ಚೆನ್ನಾಗಿರಲ್ಲ, ಕೆಲವೊಂದು ಕಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿ ಸಮೋಸ ಇದೆಯೋ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಮೋಸ ನಾನು ಟ್ರೈ ಮಾಡಿ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಅಮ್ಮನ ಮನೆಗೆ ಹೋಗ್ತಿದ್ದೀವಿ. ನಾವು ಅಮ್ಮನಿಗೆ ಹೇಳೇ ಇಲ್ಲ, ಸರ್ಪ್ರೈಸ್ ಅವರಿಗೆ. ಅಂದರೆ ಕರಿತಾಯಿದ್ರು, ನನ್ನ ಮಗನ ಬರ್ತಡೇ ಇಲ್ಲೇ ಮಾಡೋಣ, ಮೊಮ್ಮಗನ ಬರ್ತಡೇ ಇಲ್ಲೇ ಮಾಡೋಣ, ಬಾ 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 ಅಂತ. ನಾನಿಲ್ಲ, ಬೇಡಮ್ಮ, ನೋಡೋಣ, ಇನ್ನೊಂದು ಸರಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಫೈನಲ್ಲಾಗಿ ಹೋಗ್ತಾಯಿದ್ದೀನಿ. ಅಮ್ಮನೂ ಮನೇಲಿಲ್ಲ, ಸಕಲೇಶ್ಪುರಕ್ಕೆ ಹೋಗಿದ್ದೀನಿ ಅಂತ ಹೇಳಿದರು. ಅವರು ರಿಟರ್ನ್ ಬಂದು ನಮ್ಮನ್ನು ನೋಡಿದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಈಗ ನಾವು ಪೈನಾಪಲ್ದು ತೊಗೊಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೊಡ್ತಿದ್ದಾರೆ. ಇದು ನನಗೇನು ಅಷ್ಟೇನು ಚೆನ್ನಾಗಿ ಅನ್ನಿಸ್ಲಿಲ್ಲ. ಏನು ಗೊತ್ತಾ, ಇದೆಲ್ಲ ಬಿಸಿ ಇದ್ದಾಗ ತಿಂದರೆ ಚೆನ್ನಾಗಿರುತ್ತೆ. ಇದೆಲ್ಲ ತುಂಬ ತಣ್ಣಗಾಗೋಗ್ಬಿಟ್ಟಿದೆ. ಅವರೇ ಹೇಳ್ತಾರೆ, ನೀವು ಮನೆಗೆ ಹೋಗಿ ಬಿಸಿ ಮಾಡ್ಕೊತೀನಿ ಅಂತ. ಏನು ಬಿಸಿ ಮಾಡ್ಕೊತಿದ್ರು ಅಲ್ಲಿ ಬಿಸಿ ಮಾಡಿ ಕೊಟ್ಟು ತಿನ್ನೋ ಟೇಸ್ಟು, ಮನೆಗೆ ಹೋಗಿ ಬಿಸಿ ಮಾಡ್ಕೊಂಡು ತಿನ್ನೋ ಟೇಸ್ಟು ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸಮೋಸ ಅಂತೂ ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಟನ್ದೇನೋ ಗ್ರೇವಿ ಥರ ಕೊಡ್ತಾರೆ. ಗ್ರೇವಿ ಅಲ್ಲ, ಫುಲ್ಲು ಮಟನ್ನ ಸ್ಮ್ಯಾಶ್ ಮಾಡಿ ಏನೋ ಮಾಡಿಕೊಟ್ಟಿದ್ರು. ಅದು ಕೂಡ ಚೆನ್ನಾಗಿರಲಿಲ್ಲ. ಅದು ಒಂದು 130 ರುಪೀಸ್ ಏನೋ. ನನಗಿಷ್ಟ ಆಗಲಿಲ್ಲ. ಹೀಗೇ ಎಲ್ಲನೂ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಅಪ್ಪಂಗೂ ಗೊತ್ತಿಲ್ಲ, ಹಾಗೆ ಅತ್ತಿಗೆಗೂ ಗೊತ್ತಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ. ಯಾರು ಮನೆಗೆ ಹೋದಾಗ ಫಸ್ಟ್ ಸಿಗ್ತಾರೆ ಅಂತ ನೋಡಬೇಕು. ಹಾಗೆ ಈಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೊರಟಿದ್ದೀವಿ. ಅಮ್ಮನಿಗೂ ಖುಷಿ ಆಗುತ್ತೆ, ಯಾಕಂದರೆ ಅವರೂ ಈ ರೀತಿ ಔಟ್ಸೈಡ್ ಫುಡ್ಗಳೆಲ್ಲ ತಿನ್ನೋದು ತುಂಬಾ ಕಮ್ಮಿ. ನಾವೇನಾದರೂ ಈ ರೀತಿ ತೊಗೊಂಡೋಗಿ ಕೊಟ್ಟರೆ ತಿಂತಾರೆ. ಅವರಾಗೆ ಏನಾದರೂ ಒಂದು ಈ ಥರದ್ದು ಬೇಕು ಅಂತ ಕೇಳಿದ್ದು ನನಗೆ ಗೊತ್ತಿಲ್ಲ, ಅಥವಾ
ನಾನು ಕೇಳಿಸ್ಕೊಂಡಿಲ್ಲ. ಏನು ಇದು ಬೇಕ್ರಿಯಲ್ಲಿ ಸಿಕ್ಕುತ್ತಲ್ಲ, ಏನು ಅದಕ್ಕೆ ಹೆಸರು, ಪಪ್ಸ್ ಒಂದು ಮಾತ್ರ ಚೆನ್ನಾಗಿ ಕೇಳಿ ತಿಂತಾರೆ. ಪಪ್ಸ್ ಒಂದು ಬೇಕು ಅಂತ ಆಸೆ ಪಟ್ಟು ಕೇಳುವಂಥದ್ದು ಪಪ್ಸು. ಆಮೇಲೆ ಅವರು ಜನ್ರೇಷನ್ನಲ್ಲಿ ಈ ಥರದ್ದೆಲ್ಲ ಅವರು ನೋಡೇ ಇರಲ್ಲ, ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಇದ್ರ ಹೆಸರೆಲ್ಲ ಏನು ಅಂತ ಹೇಳಿ. ಹಾಗೆ ನಾವಿವಾಗ ಇದನ್ನು ತಗೊಂಡು ಹೊರಟಿದ್ದೀವಿ. ಹೋಗೋಣ ಬನ್ನಿ ಮನೆಗೆ ಬಂದು ನಾನಿವಾಗ ಅದಕ್ಕೆ ಇದ್ರು ಮನೇಲಿ. ಸೊ ಅವರೇ ಫಸ್ಟು ನನಗೆ ಸಿಕ್ಕಿದ್ದು. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಪ್ಪನೂ ಇರಲಿಲ್ಲ, ಅಮ್ಮನೂ ಇರಲಿಲ್ಲ. ಅದಕ್ಕೆ ಒಬ್ಬರು ಇದ್ದರು, ಅವರು ಟೀಚರು. ಅವರು ಸ್ಕೂಲ್ ಬೇಗ ಮುಗ್ದಿತ್ತು ಅಂತ ಇವತ್ತು ಹಾಫ್ ಡೇ ಅಂತೇಳಿ ಬೇಗನೆ ಬಂದಿದ್ದರು. ಹಾಗೆಯೇ ಮನೆ ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಇದ್ದರು. ನಾನು ಏನೇನು ತಗೊಂಡು ಬಂದಿದ್ನಲ್ಲ ಅದು ಆಲ್ರೆಡಿ ತಣ್ಣಗಿತ್ತು. ಇನ್ನೂ ಲೇಟ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಓಪನ್ ಮಾಡಿ ಕೊಡ್ತಾಯಿದ್ದೀನಿ. ಅದಕ್ಕೇನು ಕರಿತಾಯಿದ್ದೀನಿ, ಬನ್ನಿ ಕುತ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂಥೇಳಿ. ಅಮ್ಮ ಇದ್ದಿದ್ರೆ ಖುಷಿ ಇರ್ತಿತ್ತು, ಯಾಕಂದರೆ ಅಮ್ಮಗೂ ಖುಷಿ ಆಗ್ತಿತ್ತು ಈ ಥರದ್ದೆಲ್ಲ ಮನೆಯವರೆಲ್ಲ ಒಟ್ಟಿಗೆ ಕುತ್ಕೊಂಡು. ತುಂಬಾ ಕಮ್ಮಿ ಈ ಥರ ಎಲ್ಲ ತಿನ್ನೋದು, ಒಟ್ಟಿಗೆ ಕುತ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರ್ತಿತ್ತು. ನಾನು ಅದನ್ನು ಓಪನ್ ಮಾಡಿ ನೋಡ್ತಿದ್ದೀನಿ. ಚಿಕನ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಚಿಕನ್ ಇದೆಯಾ ಅಂತೇಳಿ. ಚಿಕನ್ ಅಲ್ಲ, ನನಗನ್ಸಿತ್ತು ಮೊಟ್ಟೆನೇ ಅಂತ ನನಗನ್ನಿಸ್ತು, ಚಿಕನ್ ಅಂತ ಅನಿಸಿಲ್ಲ. ಸೊ ಅಮ್ಮ ಬರೋಷ್ಟೊತ್ತಿಗೆ ಇದನ್ನು ತಿಂದು ಅವ್ರಿಗೂ ಸ್ವಲ್ಪ ಎತ್ತಿಟ್ಟು ಬೇರೆ ಏನಾದರೂ ಕೆಲಸ ಮಾಡಿ ಮುಗಿಸ್ಕೊಳ್ಳೋಣ, ಅವ್ರಿಗೂ ಖುಷಿ ಆಗುತ್ತೆ. ನಾನು ಬರ್ತಾ ಚಿಕನ್ ತೊಗೊಬಂದಿದ್ದೆ. ಈಗ ನೋಡಿ ಮಿಕ್ಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಇದನ್ನು. ಆ್ಯಂಡ್ ಇವಾಗ ಅಮ್ಮ ಬಂದಮೇಲೆ ಅಮ್ಮನೇ ಸಾರು ಮಾಡಲಿ. ನಾನೇ ಎಷ್ಟು ಸರಿ ಅಡುಗೆ ಮಾಡಿ ತಿನ್ನೋದು ನನಗೆ ಬೇಜಾರಾಗುತ್ತೆ. ಅಮ್ಮ ಅಡುಗೆ ಮಾಡಿಕೊಟ್ಟಿದ್ದು ತಿಂದಲ್ಲೇ ತುಂಬ ಟೈಮ್ ಆಯಿತು. ಆ್ಯಂಡ್ ಹಾಗಾಗಿ ಬರ್ತಾನೆ ಕೋಳಿ ತೊಗೊಂಡು ಬಂದುಬಿಟ್ಟಿದ್ದೆ. ಹಾಗೆ ಅಮ್ಮನೇ ಮಾಡಿಕೊಡ್ಲಿ, ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ ಅಂತ ಹೇಳಿ ಅಮ್ಮನ ಕೈಲೇ ಮಾಡಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ತಂದೂರಿಗೆ ರೆಡಿ ಇಡೋಣ ಅಂತ ಹೇಳಿ ಚಿಕನ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಅಮ್ಮ ಚಿಕನ್ ಸಾರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ ಅದು ಗಟ್ಟಿ ಕೋಳಿ ತೊಗೊಂಡು ಬಂದಿದ್ದೆ, ಅದಕ್ಕೆ ಅಮ್ಮ ಮೊಟ್ಟೆ ಎಲ್ಲ ಸಪ್ರೇಟ್ ಫ್ರೈ ಮಾಡಿಕೊಡ್ತಿದ್ದಾರೆ. ನಾವು ಚಿಕ್ಕವರಿರ್ತಾ ಈ ರೀತಿ ಎಲ್ಲ ಮಾಡಿಕೊಂಡು ತಿಂತಾಯಿದ್ವಿ. ಮಸಾಲೆಗೆ ರೆಡಿ ಆಗಿದೆ ಸಾರಿಗೆ. ಒಂದು ಕಡೆ ಸಾರು ಇಟ್ಟಿದ್ದಾರೆ, ಒಂದು ಕಡೆ ಅನ್ನ ಆಗ್ತಿದೆ. ಇದು ಚಿಕನ್ ಮೊಟ್ಟೆ, ಕೋಳಿ ಒಳಗಡೆ ಇರೋ ಮೊಟ್ಟೆನೆಲ್ಲ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಅದನ್ನು ತೊಗೊಂಡು ಬಂದೆ ನಾನು ತಿನ್ನೋಣ ಅಂತೇಳಿ. ಈ ರೀತಿ ಎಲ್ಲ ಮಾಡಿಕೊಟ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಅದಕ್ಕೆ ಹೇಳೋದು ಅಮ್ಮನೇ ಅಂತ. ನಮಗೆ ಮದುವೆ ಆಗಿ ಮಕ್ಕಳಾದ್ರೂ ನಮ್ಮಮ್ಮಂದಿರಿಗೆ ನಾವು ಇನ್ನೂ ಮಕ್ಕಳೇ, ಚಿಕ್ಕ ಮಕ್ಕಳೇ ಅಂತಲೇ ಅದಕ್ಕೆ ಹೇಳೋದು. ಅಮ್ಮ ನೋಡಿ ಫ್ರೈ ಮಾಡಿ ನನಗೆ ಕೊಟ್ಟರು, ತೊಗೊಂಡೋಗಿ ತಿನ್ನು ಅಂತ ಹೇಳಿ. ಅದೊಂದು ಪ್ರೀತಿ ಹೆಂಗೆ ಅಂತ ಹೇಳೋಕ್ಕೆ ಆಗಲ್ಲ. ಇವಾಗ ನಾನು ಚಿಕನ್ ತಂದೂರಿ ಮಾಡೋಣ ನಾಳೆಗೆ ಅಂತ ಹೇಳಿ ಇವಾಗಲೇ ಮಸಾಲೆ ಎಲ್ಲ ಹಾಕಿ ರೆಡಿ ಇಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಲೈಟಾಗಿ ದಪ್ಪ ಆಗಿಬಿಟ್ಟಿದ್ದೀನಿ. ನಾನು ಎಕ್ಸಸೈಸ್ ಏನು ಮಾಡ್ತಾಯಿಲ್ಲ, ಆಲ್ಮೋಸ್ಟ್ ಎಕ್ಸಸೈಸ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಆದಷ್ಟು ಎಕ್ಸಸೈಸ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ವೆಯ್ಟ್ ಲಾಸ್ ಆಗಿದ್ದೆ, ಈಗ ಮತ್ತೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಆದಷ್ಟು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು ನಾಳೆಯಿಂದ. ಹಾಗೆ ಅಮ್ಮ ಬಂದಿದ್ದರು ಮನೆಗೆ. ಅಮ್ಮನ ಹತ್ರ ಮಾತಾಡಿಕೊಂಡು ನಾನು ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೆ. ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಅಂತ ಹೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್. ಫೈನಲ್ ಆಗಿ ನಾನಿವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ಆ್ಯಂಡ್ ತುಂಬ ಖುಷಿ ಇದೆ ಅಮ್ಮನ ಮನೆಗೆ ಬಂದಿದ್ದು. ಏನಂದರೆ ತುಂಬ ಟೈಮಿಂದ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಕಾರಣಾಂತರಗಳಿಂದ ಆಗ್ತಾನೇ ಇರಲಿಲ್ಲ ಅಮ್ಮನ ಮನೆಗೆ ಬರೋಕ್ಕೆ. ಫೈನಲ್ ಆಗಿ ಅಮ್ಮನ ಮನೆಗೆ ಬಂದೆ. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ನಮ್ಮ ಅಣ್ಣ ಸರ್ಪ್ರೈಸಾಗಿ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ದೆ. ನನ್ನ ಮಗಂದು ಖುಷಿ ಇತ್ತು, ಯಾಕಂದರೆ ಅವನಿಗೆ ನಾಳೆ ಏನೋ ಸ್ವಲ್ಪ ಬೇರೆ ಕೆಲಸ ಇತ್ತಂತೆ. ನಾನು ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಬರ್ತೀನಿ ಅಂತ ಅವನಿಗೂ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನೆನ್ನೆನೇ ಕೇಕ್ ಕಟ್ ಮಾಡಿಸ್ಬಿಟ್ಟ. ಆದರೂ ಯಾಕೋ ನಾನು ಅಮ್ಮನ ಮನೆಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಅಮ್ಮನ ಮನೆಗೆ ಬಂದೆ. ಅಮ್ಮನ ನೋಡಬೇಕು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಸ್ವಲ್ಪ ಬೇಜಾರಾಗಿತ್ತು, ಅಮ್ಮನ ನೋಡಲೇಬೇಕು ಅನ್ನಿಸ್ತಿತ್ತು. ಆ್ಯಂಡ್ ಇವತ್ತು ಒಂದು ಒಳ್ಳೆ ಟೈಮ್ ಸಿಕ್ತು ಅಮ್ಮನ ನೋಡೋಣ ಅಂತ ಹೇಳಿ, ಹಾಗಾಗಿ ಬಂದೇ ಬಿಟ್ಟೆ ನಾನು.
ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.